ಮೂಡುಬಿದಿರೆಯ ಒಂದು ಬಸದಿಯಲ್ಲಿ ಇರುವಂಥ ಒಂದು ಶಾಸನದಲ್ಲಿ ಒಂದು ಮಾತು ಬರ್ತದೆ. ಆಗ ಕುಲಶೇಖರ ಅಂತ ಹೇಳುವಂಥ ಒಬ್ಬ ಅರಸ ಅಳುಪ ಅರಸ ಆಳ್ತಾ ಇದ್ದ. ಅವನು ಮೂಡುಬಿದಿರೆಯ ಜೈನ ಬಸದಿಯಲ್ಲಿ ಸಿಂಹಾಸನಾರೂಢನಾಗಿ ಕುಳಿತುಕೊಂಡು ಆಳ್ತಾ ಇದ್ದ ಅಂತೇಳಿ. ಮೂಡುಬಿದಿರೆ ಅವರ ರಾಜಧಾನಿಯಾಗಿತ್ತು. ಅವರು ಬಾರ್ಕೂರಿನ ಮೇಲಿನವರ ಹತೋಟಿಯನ್ನು ಕಳ್ಕೊಂಡ್ರು. ಹೌದು, ಆದ್ದರಿಂದ ಆಳುಪರ ಕಾಲದಲ್ಲಿ ಇದು ತುಳುನಾಡಿನ ಒಂದು ಭಾಗವಾಗಿತ್ತು. ಆಮೇಲೆ ಇದು ಕೊನೆಯ ಹಂತದಲ್ಲಿ ಆಳುಪ ಅರಸರ ರಾಜಧಾನಿಯಾಗಿತ್ತು. ಅವರ ನಂತರ ಒಂದು ಅಲ್ಪ ಕಾಲ ಹೊಯ್ಸಳರು ಈ ಪ್ರದೇಶವನ್ನು ಆಳ್ವಿಕೆ ಬಂದಿದ್ದಾರೆ. ಯಾಕೆಂದ್ರೆ ಒಂದು ಶಾಸನ ಹೊಯ್ಸಳರ ಒಂದು ಶಾಸನ ಗುರುಬಸ್ತಿಯಲ್ಲಿ ಉಂಟು, ಇಮ್ಮಡಿ ಬಲ್ಲಾಳ ಅಂತ. ಹೌದು, ಅವನು 1342ನೇ ಇಸವಿ ಒಂದು ಶಾಸನ ಉಂಟಲ್ಲಿ. ಅದರ ನಂತರ ಸುವರ್ಣ ಯುಗ ಆರಂಭ ಆಗ್ತದೆ ಮೂಡುಬಿದಿರೆಯದ್ದು. ಅದು ಆರಂಭ ಆಗುವುದು ವಿಜಯನಗರದ ಆಳ್ವಿಕೆಯಿಂದ. ಸುಮಾರು 14ನೇ ಶತಮಾನದ ಕೊನೆಯ ಹೊತ್ತಿಗೆ ಈ ಪ್ರದೇಶ ವಿಜಯನಗರದ ಆಳ್ವಿಕೆಯಲ್ಲಿ ಬರ್ತದೆ. 14-16ನೇ ಶತಮಾನ, ಸುಮಾರು 200 ವರ್ಷಗಳ ಕಾಲ ಅದು ಮೂಡುಬಿದಿರೆಯ ಸುವರ್ಣ ಯುಗ ಅಂತ ಕರಿಬಹುದು. ಯಾಕೆಂತ ಹೇಳಿದರೆ ಮೂಡುಬಿದಿರೆಯಲ್ಲಿ ಇವತ್ತು ನಾವೇನು ಹಳೆಯ ಇದನ್ನೆಲ್ಲ ಕಾಣ್ತೇವೆ, ಅವುಗಳೆಲ್ಲ ರಚನೆ ಕೊಂಡದ್ದು ಸಾಧಾರಣ ಆ ಕಾಲದಲ್ಲಿ ಹೆಚ್ಚಾಗಿ. ಹೌದು, ಆಗ ಮೂಡುಬಿದಿರೆ ಒಂದು ದೊಡ್ಡ ನಗರ ಆಗಿತ್ತು. ಇಲ್ಲಿ ವ್ಯಾಪಾರಿಗಳಿದ್ರು, ಶ್ರೀಮಂತ ವ್ಯಾಪಾರಿಗಳಿದ್ರು, ದೇಶ ವಿದೇಶಗಳ ಜೊತೆ ವ್ಯಾಪಾರ ಮಾಡುತ್ತಾ ಇದ್ರು. ಹೌದು, ಅದು ನಾನು ಸುಮ್ಮನೆ ಹೇಳುವುದಲ್ಲ, ಅದಕ್ಕೆ ಶಾಸನದ ಖಚಿತ ಆಧಾರ ಉಂಟು. ಎಲ್ಲಿವರೆಗೆ ಅಂದರೆ ಸಾವಿರಗಂಬದ ಬಸ್ತಿಯಲ್ಲಿರುವ ಒಂದು ಶಾಸನದಲ್ಲಿ ಮೂಡುಬಿದಿರೆಯಲ್ಲಿ ಚೈನಾ ದೇಶದ ಬಟ್ಟೆ, ಚೀನಾಂಬರ ವಿಕ್ರಯ ಕ್ರೈಕರಿಮ್ ಅಂತ ಬರ್ತದೆ. ಚೀನಾ ದೇಶದ ಬಟ್ಟೆಯನ್ನು ಇಲ್ಲಿಯ ಮಾರ್ಕೆಟ್ಗಳಲ್ಲಿ ಮಾರಾಟ ಮಾಡುತ್ತಾ ಇದ್ರು. ನಾವು ಮೂಡುಬಿದಿರೆ ಅಂತ ಇತಿಹಾಸ ದೃಷ್ಟಿಯಿಂದ ಹೇಳುವಾಗ ಅದನ್ನು 2 ವಿಭಾಗ ಮಾಡಬೇಕಾಗ್ತದೆ. ಒಂದೇನು ಅಂತ ಹೇಳಿದ್ರೆ, ಮೂಡುಬಿದಿರೆ ಇವತ್ತು ಈ ಜೈನಪೇಟೆ ಅಂತ ಉಂಟು ನೋಡಿ, ಅದು ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ಈಗ ಪಾಂಡಿಚೇರಿ ಅದು ಇದೆಲ್ಲ ಒಂದು ಕಾಲದಲ್ಲಿ ಇತ್ತದ್ದು. ಜೈನಪೇಟೆ ಹೇಳಿದ್ರೆ ಈಗ ನಮ್ಮ ಸಾವಿರಗಂಬದ ಬಸದಿಗಳು, ಆ ಬಸದಿಗಳು ಆ ಕಡೆ ಸುಮಾರು ಅಲ್ಲಿ ಒಂದು ಅಲಂಗಾರಿಂದ ಕೆಳಗೆ ಬರುವ ಒಂದು, ಅದು ಒಂದು ಕಾಲದಲ್ಲಿ ಒಂದು ನದಿ ಆಗಿತ್ತು, ಈಗೆಲ್ಲ ಮುಚ್ಚಿ ಹೋಗಿದೆ. ಈ ಕಡೆ ಕಲ್ಸಂಕದ ಹತ್ರ ಒಂದು ಬರ್ತದೆ ನೋಡಿ, ಅದು ಎರಡರ ನಡುವಿನ ಒಂದು ಪ್ರದೇಶ, ಅದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ವಿಜಯನಗರದ ಅರಸರ ನೇರ ಆಡಳಿತೆಯಲ್ಲಿತ್ತು. ಆ ಜೈನಪೇಟೆಯನ್ನು ಬಿಟ್ಟು ಸುತ್ತಮುತ್ತಲಿನ ಪ್ರದೇಶ ನೋಡಿದರೆ ಅದು ಚೌಟ ಅರಸರ ಆಳ್ವಿಕೆಯಲ್ಲಿದ್ದದ್ದು. ಪುತ್ತಿಗೆಯನ್ನು ಕೇಂದ್ರವಾಗಿಟ್ಟುಕೊಂಡು ಉಳ್ಳಾಲ ಆರಂಭ, ಪುತ್ತಿಗೆ, ಕೊನೆ ಮೂಡುಬಿದಿರೆ. ಅವರ ಆಳ್ವಿಕೆಯಲ್ಲಿದ್ದಂತಹ ಪ್ರದೇಶ ಅದಕ್ಕಿಂತ ಹೊರಗೆ ಬರ್ತದೆ. ಇಲ್ಲ, ಅದರ ಮೇಲೆ ಅವರಿಗೆ ಹತೋಟಿಯೇ ಇರಲಿಲ್ಲ. ಇಲ್ಲ, 500 ಮೀಟರ್ ದೂರ ಆದ್ರೆ ಇಲ್ಲ, ಅದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು.